ಎಲ್ಲಕ್ಕೆ ಆಗುತ್ತಂತೆ. ತೊಂದರೆ ಆಗ್ತಿತ್ತು, ಆಗ್ತಾನೆ ಇದೆ. ಏನು ಮಾಡ್ತೀರಾ, ಒಂದು ಸ್ವಲ್ಪ ದಿವಸ ತೆಗಿತಾರೆ, ಮತ್ತೆ ಹಂಗೆ ಇರ್ತಾರೆ. ತುಂಬಾ ಕಷ್ಟ, ಅವ್ರಿಗೂ ಪ್ರಾಬ್ಲಮ್ ಆಗುತ್ತಲ್ವ. ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅವರು, ಅಲ್ವರಾ. ಇವಾಗ ಅವರು ಹೊಟ್ಟೆ ಪಾಡಿಗೋಸ್ಕರ ಎಲ್ಲ ಒಂದು ಕಡೆ ಇಕ್ಕೊಬೇಕು ಅವರು. ಒಂದು ವ್ಯವಸ್ಥೆ ಮಾಡ್ಕೊಬೇಕು. ಆದರೆ ಒಟ್ಟಿನಲ್ಲಿ ಪ್ರಾಬ್ಲಮ್ನೇ. ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ ಜನಗಳಿಗೆ. ಮಳೆ ಬಂತು ಅಂದರೆ ಇದ್ದಿದ್ದೆ ಬೇಡ ರೀ, ಓಡಾಡೋಕ್ಕೆ ಆಗಲ್ಲ, ಮುಂದಿನ ಓಡಾಡೋಕ್ಕಾಗಲ್ಲ. ಈಗ ಇವರೆಲ್ಲ ತೆಗ್ದಿದ್ರು ಮತ್ತೆ ಇಟ್ಕೊಂಡಿದ್ದಾರೆ. ಏನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ ಯಾರ ಕೆಲವು. ಸ್ವಲ್ಪ ದಿವಸನೇ ಅಷ್ಟೇ ಎಲ್ಲ ನೋಡಿ. ಇಷ್ಟೆಲ್ಲ ಮಾಡ್ತಿರ್ತಾರಲ್ಲ, ಕೋಟೆ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಗೊತ್ತಾ, 50-60 ವರ್ಷದಿಂದ ಓಡಾಡೋಕ್ಕೆ ಆಗಲ್ಲ. ಇವರನ್ನು ಎತ್ತಿಸ್ಬಿಟ್ರೆ ಆ ಕೋಟೆ ತವ ನೋಡಿದ್ದೀರಾ, ಓಡಾಡೋಕ್ಕೆ ಆಗೋದಿಲ್ಲ. ಜಾಡ್ರಿ ಬೇರೆ ಹಾಕ್ಬಿಟ್ಟಿದ್ದಾರೆ ಅಲ್ಲಿ. ಏನ್ ಹೇಳ್ತೀರಾ ಸರ್ ಕೃಷ್ಣ ಬಡೇಗೌಡ ಸರ್ಗೆ? ಇಷ್ಟು ದೊಡ್ಡ ಮಟ್ಟದ ನೀರು ತಗೊಂಡು ಎಲ್ಲಾರ ಕೈಲೂ ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ತಪ್ಪೇನಿಲ್ಲ ಅವ್ರು ಮಾಡ್ತಿರೋದು, ಒಳ್ಳೆ ಕೆಲಸನ ಮಾಡ್ತಿದ್ದಾರೆ. ಬಟ್ ಇವ್ರಿಗೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅವರು. ಇವರು ಹೊಟ್ಟೆ ಪಾಡಲ್ವರ, ಇವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲನೂ ಪಾಪ ಮಾಡ್ಕೊಳ್ತಾರೆ ಅವರು. ಈಗ ಎಲ್ಲ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ, ಹೊರ ರಾಜ್ಯದಿಂದ ಬಂದಿರೋರೇ ಜಾಸ್ತಿ ಇದ್ದಾರೆ. ಅದೇನೋ ನಿಜ, ಅದಂತೂ ಖಂಡಿತ ನಿಜ. ನಮ್ಮವ್ರಿಗಿನ್ನ ಹೊರಗಡೆಯವರೇ ಜಾಸ್ತಿ. ನೀವು ಮಾತಾಡೋಕ್ಕಾಗಲ್ಲ, ನೀವು ಅವ್ರ ಹತ್ರ ಏನಾದ್ರು ಮಾತಾಡಿ ನೋಡೋಣ, ಅವ್ರ ಭಾಷೆಯಲ್ಲಿ ಆನ್ಸರ್ ಕೊಡ್ತಾರೆ. ನಮ್ಮವರು ಏನು ಮಾಡೋಕ್ಕಾಗೋದಿಲ್ಲ. ಮಾತಾಡಿದ್ರೆ ಅದೇ ಗಲಾಟೆಗೆ ಬರ್ತಾರೆ, ಏಟ್ ತಿನ್ಬೇಕಾಗತ್ತೆ. ಏನು ಮಾಡ್ತೀರಾ ಮೇಡಮ್? ಯಾಕಂದ್ರೆ ನಮ್ಮ ಕರ್ನಾಟಕದವ್ರು ಬರೀ 30% ಇರೋದು. 30% ಇಲ್ಲ 20% ಏನೋ ಇರೋದು ಅಂದ್ಕೊಳ್ಳಿ. ನೀವು ಹೋಗಿ ಒಳಗಡೆ, ಇಲ್ಲೆಲ್ಲ ಬನ್ನಿ, ಇಲ್ಲಿ ಸುತ್ತು ಒಂದು ರೌಂಡ್ ಹಾಕಿ, ಯಾರ್ಯಾರು ನಮ್ಮವ್ರು ತೋರಿಸಿ. ಕನ್ನಡದವರು 10 ಜನ ಸಿಕ್ಕಲ್ಲ ನಿಮಗೆ, 100 ಜನದಲ್ಲಿ 10 ಜನ ಸಿಕ್ಕಲ್ಲ. ಯಾಕಂದರೆ ಅವರು ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ಕೊಡಲ್ಲ ಅಂತ ಕಾಣುತ್ತೆ ಬೇರೆಯವರು. ನಮ್ಮ ಜನಗಳು ಕೆಲಸ ಮಾಡೋದಕ್ಕೆ ಬಿಡ್ಕೊಡೋದಿಲ್ಲ ನಮ್ಮ ಕನ್ನಡ ತುಂಬ. ಖಂಡಿತ ಈಗಲಿಂದಲ್ಲ, ಇದು ಮೊದಲಿಂದನೂ ಅಷ್ಟೇ. ಮೊದಲಿಂದ ಮಾರ್ಕೆಟು ತುಂಬಾ ಕಷ್ಟ ಬಿಡಿ ಜನಗಳಿಗೆ. ತುಂಬ ಯಾವ ತರ ಜನಕ್ಕೆ ಅಂತೀರಾ? ಹಾಂ, ಯಾವ ತರ ಜನಕ್ಕೆ ಕಷ್ಟ ಆಗುತ್ತೆ? ಎಲ್ಲರಿಗೂ ಈ ಮಾರ್ಕೆಟ್ಗೆ ಬರೋರ್ಗೆ ಎಲ್ರಿಗೂ ಆಗುತ್ತಲ್ವರ. ಅಂಥವ್ರಿಗೆ ಇಂಥವ್ರಿಗೆ ಏನು ಬರೋದಿಲ್ಲ, ಸಾಹುಕಾರರಿಗೆ ಬಡೋರು ಅನ್ನೋದೇನು ಬರೋಲ್ಲ, ಎಲ್ಲ ಜನದವ್ರಿಗೂ ಆಗುತ್ತೆ. ಅಲ್ಲ ಸರ್, ಈಗ ಹೊರಗಿನವರು ಇವಾಗ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಈಗ ನಮ್ಮ ಕರ್ನಾಟಕದವರು ಯಾಕೆ ಕೆಲಸ ಏನು ಕೆಲಸ ಏನೋ ಅವರು ಬಂದರೆ ಒಳ್ಳೆಯದು. ಈಗಲಿಂದ ಬಂದು ಒಳ್ಳೇದು. ಅವರನ್ನು ರೈತರು ಸೋಂಬೇರಿಗಳ ಏನೋ ಅವರೇ ತೀರ್ಮಾನ ತೊಗೊಂಡಿರ್ಬೋದೇನೋ. ಎಲ್ಲ ಕಷ್ಟ ಬೀಳ್ತಾರೆ, ಇಲ್ಲಿ ಬಂದು ಬದುಕೋದು ಕಷ್ಟ ಆಗುತ್ತೆ ಅವ್ರಿಗೆ ಅನಿಸುತ್ತೆ ನಮಗೆ ಕಷ್ಟ. ಯಾಕಂದ್ರೆ ಅವರು ಬಂದು ಇಲ್ಲಿ ಯಾವುದೋ ಒಂದು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಎಲ್ಲರೂ ಮನೇಲಿ ಕುತ್ಕೊಂಡು ಜೀವನ ಮಾಡೋ? ಮೊದಲೇ ಆ ಕೆಲಸ ಮಾಡಬೇಕಾಯ್ತು ಹೇಳಿ. ಮೊದಲು ರೈತ ಬಂದು ಆ ಕೆಲಸ ಮಾಡಿದ್ರೆ ಆಗಿರೋದು. ಈಗ ಬಂದರೆ ಕಷ್ಟ ಇದೆ, ಮಾಡ್ಬೋದು, ಏನು ಅದಕ್ಕೇನು ದೊಡ್ಡದೇನಿಲ್ಲ. ದೊಡ್ಡವರೆಲ್ಲ ಹೆಲ್ಪ್ ಮಾಡಿದ್ರೆ ಮಾಡ್ಬೋದು. ಸರ್, ಇವಾಗ ಈ ಥರ ಮಾಡೋದ್ರಿಂದ ಈ ಕೆಲವೊಬ್ಬರಿಗೆ ನಮ್ಮ ಕರ್ನಾಟಕದವ್ರು ಮಾತ್ರ ID ಕಾರ್ಡು ಮತ್ತು ರಿಜಿಸ್ಟ್ರೇಷನ್ ಅನ್ನೋದ್ರಿಂದ ಈಗ ಹೊರ ರಾಜ್ಯಕ್ಕೆ ಇವರೆಲ್ಲ ಹೊರಟೋಗ್ಬಿಡ್ತಾರಾ? ಮೇಡಮ್ ಆಗುತ್ತಾ? ಸಾಧ್ಯನಾ? ನಾವು ಇಲ್ಲೇ ಹುಟ್ಟು ಬೆಳೆದಿರ್ತೀವಿ ಅಂತಾರಲ್ಲ, ಎಲ್ಲ ಭಾಷೆಯಲ್ಲೂ ಹುಟ್ಟು ಬೆಳೆದಿರ್ತಾರಲ್ವ, ಅವ್ರು ಹೋಗ್ತಾರಾ? ಹೋಗೋದಿಲ್ಲ ಅವರು, ಖಂಡಿತ ಹೋಗೋದಿಲ್ಲ ಅವರು. ನಾವು ಇಲ್ಲೇ ಹುಟ್ಟು ಬೆಳೆದಿದ್ದೀವಿ, ನಮ್ಮ ಭಾಷೆ ಬೇರೆ ಇರ್ಬೋದು, ನಾವು ಹುಟ್ಟು ಬೆಳೆದಿರ್ತೀವಲ್ವಾ, ಅದಕ್ಕೆ ಹೋಗೋದಿಲ್ಲ. ಕಷ್ಟನೇ ಇದೆ ಮೇಡಮ್, ಏನು ಮಾಡ್ತಾರ ಇನ್ನೇ ನೋಡಬೇಕು. ಇನ್ಯಾವ ಥರ ಅಭಿವೃದ್ಧಿ ಮಾಡ್ಬೇಕು ಅಂತೀರಾ? ಇಲ್ಲ, ಕೃಷ್ಣ ಬೈರೇಗೌಡರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನಿಸುತ್ತೆ. ಇವಾಗ ಅದನ್ನು ಪಾಲಿಸೋಕ್ಕೆ ನೋಡಿ, ಇವಾಗ ಆಗಲಿಲ್ಲ, ಒಂದು ವಾರ ಇತ್ತು, ಮೊದಲು ಎಲ್ಲ ಸರಿ ಆಗೋಯ್ತು. ಏನು ಮಾಡ್ತಾರೆ ಈಗ ಅವರು? ಅವ್ರದ್ದು ಜೀವನ ನಡಿಬೇಕಲ್ವರ. ಇವ್ರಿಗೇನಾದ್ರು ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಅವರು ಏನೋ ಪಾಪ ಮಾಡ್ಕೊಳ್ತಾರೆ. ವ್ಯವಸ್ಥೆ ಇಲ್ಲ.